ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಲ್ಲಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ನೋಡ್ತಿದ್ದೀರಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ನಾನು ಇಡೀ ಕರ್ನಾಟಕಕ್ಕೆ ಒಂದು ಮುಖ್ಯವಾದ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ನನ್ನಲ್ಲಿರುವಂತಹ ಒಂದು ಯೋಚನೆ, ಜ್ಞಾನ ಮತ್ತು ಸಮಾಜದಲ್ಲಿ ನಡೀತಿರುವಂತಹ ಅರಿವುಗಳ ಬಗ್ಗೆ ನನ್ನ ಸಂದೇಶವನ್ನು ಕೊಡ್ತೀನಿ. ಅಕಸ್ಮಾತ್ ನಿಮಗೆ ಸರಿ ಅನಿಸಿಲ್ಲ ಅಂದರೆ ಬಿಟ್ಬಿಡಿ. ಸರಿ ಅನಿಸಿದರೆ ನಾನು ಹೇಳೋದು ಸತ್ಯವಾಗಿ ನಿಮಗೂ ನಿಜ ಅನಿಸಿದರೆ ಒಂದು ಲೈಕ್ ಕೊಡಿ ಅಷ್ಟೇ. ಗೊತ್ತಿರೋರಿಗೆ ಒಂದು 10 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ನಮ್ಮ ರಾಜ್ಯದ ವ್ಯಾಪಾರದಲ್ಲಿ ಲಾಭದಲ್ಲಿ ಬರುವಂತಹ ಹಣವು ಇಡೀ ವ್ಯಾಪಾರದ ಮೂಲಕ ಹಣ ಬೇರೆ ರಾಜ್ಯಗಳಿಗೆ ನದಿಗಳ ಥರ ಹರಿಯುವುದು ತುಂಬ ದೊಡ್ಡ ಮೊತ್ತದಲ್ಲಿ ಹೋಗ್ತಾ ಇದೆ. ಇಲ್ಲಿ ಎಲ್ಲ ಬರಗಾಲ ಬಂದಿದೆ, ನೀರಿಲ್ಲ, ಬೆಲೆಗಳಿಲ್ಲ, ಬಡತನ, ಮನೆಗಳೆಲ್ಲ ಚಿಕ್ಕ ಚಿಕ್ಕ ಮನೆಗಳು ಕಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಂತ ಜೀವನ ಅಂತ ಯೋಚನೆ ಮಾಡಿಕೊಂಡು ನಮ್ಮ ಜನ ಬರೀ ಸರ್ಕಾರದ ಮೇಲೆ ಬಿದ್ದು, ಮತ್ತು ಮಳೆಯ ಮೇಲೆ ಬಿದ್ದು, ಬೆಲೆಗಳ ಮೇಲೆ ಬಿದ್ದು, ವಿದ್ಯಾಭ್ಯಾಸದ ಮೇಲೆ ಬಿದ್ದು, ಯುವಕರು ಉದ್ಯೋಗ ಸಿಕ್ಕಿಲ್ಲ ಅಂದರೆ ಬೇರೆ ಏನು ದಾರಿ ಇಲ್ಲ, ವ್ಯವಸಾಯ ಮಾಡಬೇಕು. ವ್ಯವಸಾಯ ಮಾಡೋಕ್ಕೆ ನೀರಿಲ್ಲ ಅಂದರೆ ಬರಗಾಲ ಬಂತು ಹೇಳಿ ಸುಮ್ಮನೆ ಸಮಯ ವ್ಯರ್ಥ ಮಾಡಿಕೊಂಡು ಜೀವನವನ್ನು ಹಾಳು ಮಾಡಿಕೊಂಡು ಅರ್ಧ ಜೀವನ ಸಾದು ಹೋಗಿರುತ್ತೆ. ಅರ್ಧ ವಯಸ್ಸಲ್ಲಿ ಏನು ಮಾಡೋದು ಅಂತ ಗೋಚರವಾಗದೆ ತಾತನ ಅಪ್ಪನ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಆಸ್ತಿಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹೋಗುತ್ತಿದ್ದಾರೆ. ಇದೇ ನಮ್ಮ ರಾಜ್ಯದ ಜನರಿಗೆ ನಡೀತಿರೋದು. ಒಂದು ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಕೊಡ್ತಾರೆ, ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಉದ್ಯೋಗ ಸಿಕ್ಕಿಲ್ಲ ಅಂದರೆ ಆತ ಏನೂ ಮಾಡೋಕ್ಕೆ ಹೋಗಲ್ಲ. ವ್ಯವಸಾಯ ಮಾಡೋಕ್ಕೆ ಬರ್ತಾನೆ, ವ್ಯವಸಾಯ ಮಾಡೋದು ನೀರಿಲ್ಲ, ಮಳೆ ಇಲ್ಲ, ಹಾಗಾಗಿ ಆತ ಏನು ಮಾಡಲ್ಲ. ಇರುವ ಚಿಕ್ಕ ಮನೆಯಲ್ಲಿ ಇರುವ ಚಿಕ್ಕ ಜಮೀನನ್ನು ಸುಧಾರಿಸ್ಕೊಂಡು ಬಡತನದಿಂದ ಜೀವನ ಸಾದು ಹೋಗ್ತಾ ಇರ್ತಾನೆ. ಸ್ನೇಹಿತರೆ, ಆದರೆ ಈ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ಪರ ರಾಜ್ಯದವರು ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ದುಡ್ಡು ಮಾಡ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣ ಬೆಲೆ ಬಾಳುವಂತಹ ಮನೆಗಳನ್ನು ಕಟ್ತಿದ್ದಾರೆ. ಇವರು ಮಾಡುತ್ತಿರುವ ಹಣದ ರೀತಿ ನೋಡಿದರೆ ನಮ್ಮ ಇಡೀ ರಾಜ್ಯದ ಸುಮಾರು 80% ಹಣ ಈ ಬೇರೆ ರಾಜ್ಯಗಳಿಂದ ಬಂದಿರುವಂಥ ಮಾರ್ವಾಡಿಗಳು, ತಮಿಳಿಯನ್ಸು, ಆಂಧ್ರದವ್ರಿಗೆ ಹಣ ಹೋಗ್ತಿದೆ. ಇದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಿಲ್ಲ. ಇವತ್ತು ಅತಿ ವೇಗವಾಗಿ ಬೆಳೆಯುವುದಂದರೆ ವ್ಯಾಪಾರದ ಮುಖಾಂತರವಾಗಿ, ಬಿಸ್ನೆಸ್, ವ್ಯಾಪಾರ. ಆದರೆ ಆ ವ್ಯಾಪಾರದ ಕಡೆ ನಮ್ಮ ತುಂಬ ಜನ ಗಮನ ಹಾಕಲ್ಲ. ವ್ಯಾಪಾರ ಅಂದರೆ ನಿರ್ಲಕ್ಷ್ಯ, ವ್ಯಾಪಾರ ಮಾಡೋದಕ್ಕೆ ಬಂಡವಾಳ ಇಲ್ಲ ಅಂತ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಈ ರೀತಿ ಮಾಡ್ತಿದ್ರೆ, ಆದರೆ ರಾಜಸ್ಥಾನಗಳಿಂದ ಬಂದಿರೋ ಇವತ್ತು ಮಾರ್ವಾಡಿಗಳು ಇಡೀ ರಾಜ್ಯದಲ್ಲೇ ಅತಿ ವೇಗವಾಗಿ ರಾಕೆಟ್ ಹೋದಂಗೆ ಫಾಸ್ಟಾಗಿ ವೇಗವಾಗಿ ಹಣ ಮಾಡ್ತಿದ್ದಾರೆ. ಇವತ್ತು ಮೊದಲು ಬೆಂಗಳೂರು ನಗರಕ್ಕೆ ಸೇರಿಕೊಂಡ್ರು, ಮತ್ತು ಬರ್ತಾ ವ್ಯಾಪಾರಗಳು ಮಾಡ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ದೊಡ್ಡ ವ್ಯಾಪಾರಗಳನ್ನು ಶುರು ಮಾಡಿಕೊಂಡ್ರು, ಮತ್ತು ತಾಲೂಕು ಮಟ್ಟದಲ್ಲಿ ಬಂದು ಶುರು ಮಾಡಿದ್ರು. ತಾಲೂಕು ನಗರಗಳಲ್ಲಿ ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ, ಹಳ್ಳಿಗಳು ಕೂಡ ಇವರು ಸೇರಿಕೊಂಡಿದ್ದಾರೆ. ಪ್ರತಿಯೊಂದು ಹಳ್ಳಿಗಳಲ್ಲಿ, ನಗರಗಳಲ್ಲಿ, ಪ್ರತಿಯೊಂದು ಕಡೆ ರಾಜಸ್ಥಾನದವರು, ಮಾರ್ವಾಡಿಗಳು ಇವತ್ತು ಎಲ್ಲ ರೀತಿಯ ವ್ಯಾಪಾರಗಳು ಮಾಡ್ತಿದ್ದಾರೆ. ಯಾವುದಾದ್ರೂ ತೋಳಿ ನೀವು, ಮೊದಲು ಕೇವಲ ಪೇಂಟಿಂಗ್ ಅಂಗಡಿ, ಹಾರ್ಡ್ವೇರ್ ಅಂಗಡಿಗಳು ಮಾಡಿದ್ರು, ಬಟ್ಟೆ ಅಂಗಡಿಗಳು ಮಾಡಿದ್ರು. ಇವತ್ತು ಪ್ರತಿಯೊಂದು
ವ್ಯಾಪಾರದಲ್ಲಿ ಬರುವಂತಹ ಬಟ್ಟೆ ವ್ಯಾಪಾರ ಆಗ್ಬೋದು, ಚಪ್ಪಲಿ ವ್ಯಾಪಾರ ಆಗ್ಬೋದು, ಒಂದು ಪೇಂಟಿಂಗ್ ವ್ಯಾಪಾರ ಆಗ್ಬೋದು, ಹಾರ್ಡ್ವೇರ್ ಆಗ್ಬೋದು, ಎಲೆಕ್ಟ್ರಿಕಲ್ ಅಂಗಡಿ ಆಗ್ಬೋದು, ಪ್ರತಿಯೊಂದು ರೀತಿಯ ಎಲ್ಲ ದೊಡ್ಡ ದೊಡ್ಡ ವ್ಯಾಪಾರಗಳಲ್ಲಿ ಎಲ್ಲ ಇವರದ್ದೇ ಕೈ ಇದೆ. ಬಂಗಾರದ ಅಂಗಡಿಗಳಲ್ಲಿ ಇವತ್ತು ಯಾರು ನಮ್ಮ ಕನ್ನಡಿಗರಲ್ಲಿ ಲೋಕಲಲ್ಲಿರೋ ಆಚಾರಿಗಳು ಬಂಗಾರದ ಅಂಗಡಿಗಳಲ್ಲಿ ಅಭಿವೃದ್ಧಿಯಾಗಿದ್ದಾರೆ. ಆಚಾರಿಗಳಲ್ಲಿ ವ್ಯಾಪಾರಗಳು ಬೆಳೆದಿಲ್ಲ. ಸೆಟ್ರ್ ಆದರೆ ಅವರು ಕೂಡ ಬೆಳೆದಿಲ್ಲ. ಗೌಡ್ರ ಮನೆಗಳಲ್ಲಿ ಯಾರೂ ಬೆಳೀತಿಲ್ಲ. ಮುಸ್ಲಿಂ ಸಮುದಾಯದಲ್ಲಿ ಯಾರೂ ಬೆಳೀತಿಲ್ಲ. ಎಲ್ಲ ಇಲ್ಲಿ ಇರುವ ಸ್ಥಳೀಯರು ಹಾಗೆ ಬಾಯಿ ತಕ್ಕೊಂಡು ನೋಡ್ತಾ ಇದ್ದಾರೆ. ಇವ್ರು ಮಾತ್ರ ಎಷ್ಟು ಶ್ರದ್ಧೆಯಿಂದ ಬೆಳಗ್ಗೆ 5:30 ಎದ್ಬಿಟ್ಟು 6 ಗಂಟೆಗೆಲ್ಲ ಅಂಗಡಿ ಬಾಗಿಲು ತೆಗಿತಾರೆ. ರಾತ್ರಿ 9 ಗಂಟೆವರೆಗೂ ವ್ಯಾಪಾರ ಮಾಡಿಕೊಂಡು ಇವತ್ತು ವೇಗವಾಗಿ ಬೆಲೆಗಳು ನಡೀತಿಲ್ಲ. ಬರಗಾಲ ಬಂದರೂ ಅವ್ರ ಬಿಸ್ನೆಸ್ ನಿಲ್ಲಲ್ಲ. ಎಂಥ ಕಡೆಯೂ ಗಮನ ಹಾಕಲ್ಲ. ಮೊದಲು 10 ಜನ ಬರ್ತಾರೆ, 20 ಜನ ಬರ್ತಾರೆ. ಇವತ್ತು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಇವರ ಮಾರುವಾಡಿಗಳು ಇವತ್ತು ಸೇರಿಕೊಂಡಿದ್ದಾರೆ. ಪ್ರತಿಯೊಂದು ರೀತಿಯಲ್ಲಿ ಎಲ್ಲ ವ್ಯಾಪಾರಗಳಲ್ಲಿ ವಹಿವಾಟುಗಳಲ್ಲಿ ಇವರೇ. ಸ್ನೇಹಿತರೆ, ಇವತ್ತು ಜನ ಕೂಡ ಇವರಿಗೆ ತುಂಬ ಬೆಳೆಸ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಮೊದಲಿನ ದಿನಗಳಲ್ಲಿ ಸುಮಾರು 30-40 ವರ್ಷದ ಹಿಂದೆ ಒಂದು ಮನೆಯಲ್ಲಿ ಆ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗೆ ಮದುವೆ ಮಾಡಬೇಕಾದ್ರೆ ಇರೋಪ್ಪ ನಮ್ಮೂರು ಗೌಡ್ರ ಹತ್ರ ಹೋಗಿ ಹಣ ಕೇಳೋಣ, ಇಲ್ಲ ನಮ್ಮೂರು ಸೆಟ್ರ ಹತ್ರ ಹೋಗಿ ಕೇಳೋಣ, ಇಲ್ಲ ನಮ್ಮೂರ ಹತ್ರ ಆಚಾರ್ಯ ಹತ್ರ ಹೋಗಿ ಕೇಳೋಣ, ಹಣ ಸಾಲ ಕೇಳೋಣ, ಕೊಡ್ತಾರೆ, ಮತ್ತು ನಾನು ಬೆಲೆ ಆದಮೇಲೆ ತೀರಿಸೋಣ ಅಂತ ಈ ರೀತಿ ವಹಿವಾಟಿತ್ತು. ಆದರೆ ಇವತ್ತು ಹೋಗಿ ಕೇಳಿ, ಯಾವ ಸೆಟ್ರ ಹತ್ರ ಹೋಗಿ ಕೇಳೋಕ್ಕಾಗಲ್ಲ, ಯಾವ ಆಚಾರ್ಯರ ಹತ್ರ ಹೋಗಿ ಕೇಳೋಕ್ಕಾಗಲ್ಲ, ಯಾವ ಗೌಡ್ರ ಹತ್ರ ಹೋಗಿ ಕೇಳೋಕ್ಕಾಗಲ್ಲ, ಯಾವ ಸಾಹೇಬ್ರ ಹತ್ರ ಹೋಗಿ ಕೇಳೋಕ್ಕಾಗಲ್ಲ. ಯಾಕಂದರೆ ಇವತ್ತು ನಮ್ಮ ಎಲ್ಲ ವ್ಯಾಪಾರ ಬೇರೆ ರಾಜ್ಯಗಳಿಂದ ಬಂದಿರುವಂಥ ಅವ್ರ ಹತ್ರ ವ್ಯಾಪಾರ ಮಾಡ್ತಾರೆ. ಸಾಲಕ್ಕೆ ಮಾತ್ರ ನಮ್ಮ ಜನ ಬೇಕು. ಇವತ್ತು ಪಬ್ಲಿಕ್ಸ್ ನಮ್ಮ ಜನ ಹೇಗಿದ್ದಾರೆ ಅಂದರೆ, ಸಾಲ ಮಾಡೋಕ್ಕೆ ಮಾತ್ರ ನಮ್ಮ ಸ್ಥಳೀಯರು ಬೇಕು. ಸಾಲ ಕೊಡೋದಕ್ಕೆ, ಸಾಲ ಮಾಡೋದಕ್ಕೆ, ವ್ಯಾಪಾರಕ್ಕೆ ಮಾತ್ರ ಬೇರೆ ರಾಜ್ಯವ್ರದ್ದು ಬೇಕು. ನೋಡಿ ಯಾವ ರೀತಿ ಜನ ಮೊದಲು ನಮ್ಮ ಜನ ಸರಿ ಇಲ್ಲ. ಇಲ್ಲಿ ಬೇರೆ ರಾಜ್ಯಗಳಿಂದ ಬಂದಿರೋರಿಗೆ ತುಂಬ ಅವ್ರ ಭಾಷೆ ಬರಲ್ಲ ಅಂದರೆ ಇವರೇ ಹೇಳ್ಕೊಟ್ಬಿಡ್ತಾರೆ. ಅವ್ರ ಭಾಷೆಯಲ್ಲಿ ಇವರೇ ಮಾತಾಡ್ತಾರೆ. ಈ ರೀತಿ ಹೀಗೆ ಮುಂದುವರೆದ್ರೆ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಮ್ಮ ವ್ಯಾಪಾರದ ಮೂಲಕ ನಮ್ಮ ರಾಜ್ಯದ ಇಡೀ 70% ಹಣ ಇವತ್ತು ರಾಜಸ್ಥಾನ್ಗೆ ಹೋಗ್ತಾಯಿದೆ, ಮಾರ್ವಾಡಿಗೆ ಹೋಗ್ತಾಯಿದ್ದಾರೆ. ಇವತ್ತು ಒಳ್ಳೆ ಐಷಾರಾಮಿ ಮನೆಗಳು ಕಟ್ಟಿದ್ದಾರೆ. ಅಂದರೆ ಪ್ರತಿಯೊಂದು ಊರುಗಳಲ್ಲಿ, ನಗರಗಳಲ್ಲಿ ಅದು ಕೇವಲ ಮಾರ್ವಾಡಿಗಳು ಮನೆಗಳು ಕಟ್ಟಿದ್ದಾರೆ. ಆದರೆ ಸ್ಥಳೀಯರು ಹಾಗಿರೋರು ಹಾಗೆ ಇದ್ದಾರೆ, ಗೌಡ್ರು ಇರೋರು ಹಾಗೇ ಇದ್ದಾರೆ, ಆಚಾರ್ಯಗಳು ಹಾಗೇ ಇದ್ದಾರೆ, ಸೀಟ್ರು ಹಾಗೇ ಇದ್ದಾರೆ. ಹಳೆ ಮನೆಗಳಲ್ಲೇ, ಹಳೆ ವ್ಯಾಪಾರಗಳಲ್ಲೇ ಅಷ್ಟೇ ಬಂಡವಾಳ. ಆದರೆ ಇವತ್ತು ವ್ಯಾಪಾರ ಶುರು ಮಾಡಿ ಒಂದೇ ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಮಾಡ್ತಾರೆ, ಮನೆಗಳು ಕಟ್ಕೊತಾರೆ, ಬಾಡಿಗೆಗೆ ತೊಗೊತಾರೆ, ಮತ್ತು ಅದೇ ಬಂಗ್ಲಾ ಅವರೇ ತೊಗೊತಾರೆ. ಈ ರೀತಿ ವೇಗವಾಗಿ ನಡೀತಿದೆ. ಸ್ನೇಹಿತರೆ, ಎಷ್ಟೋ ಕನ್ನಡಪರ ಸಂಘಟನೆಗಳು ಅವರ ಮುಖ್ಯ ಉದ್ದೇಶ ಅಂದರೆ ನಾಡು ನುಡಿಯ ಸಂರಕ್ಷಣೆ. ನಾಡಿನ ಸಂರಕ್ಷಣೆ ಅಂದರೆ ಏನು, ನಾಡಿನ ಸಂರಕ್ಷಣೆ ಅಂದರೆ ಏನು ಅಂತ ಯಾರೋ ಅವರು ಅರ್ಥ ಮಾಡ್ಕೊಳ್ಳಲ್ಲ. ನುಡಿ ಬರೀ ಭಾಷೆ ಹೆಸರಲ್ಲಿ ಕನ್ನಡ ಬರೀರಿ, ನಾಮಫಲಕದಲ್ಲಿ ಬರೀರಿ ಅಷ್ಟೇ ಹೇಳ್ತಾರೆ. ಆದರೆ ಆ ರಾಜ್ಯಾಧ್ಯಕ್ಷರುಗಳು ಒಂದು ಸ್ಪಷ್ಟವಾದ ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯವಾಗ್ತಿದೆ, ಎಲ್ಲಿ ಹೋಗ್ತಿದೆ ನಮ್ಮ ರಾಜ್ಯದ ಹಣ ಅಂತ ಮನವರಿಕೆ ಆಗೋ ರೀತಿಯಲ್ಲಿ ಯುವಕರಲ್ಲಿ, ಜನರಲ್ಲಿ ಒಂದು ಅರ್ಥ ಆಗೋ ರೀತಿಯಲ್ಲಿ, ಮನವರಿಕೆ ಆಗೋ ರೀತಿಯಲ್ಲಿ ಹೇಳಲ್ಲ. ಬರೀ ಭಾಷೆ ಅವರೇನು ಬೋರ್ಡ್ ಕನ್ನಡದಲ್ಲೇ ಅಲ್ಲ, ದೊಡ್ಡ ಭಾಷೆ ಬರೆದು ಬಿಡ್ತಾರೆ. ಆದರೆ ಒಳಗೆ ನಡೀತಿರುವಂತಹ ಏನು ನಡೀತಿದೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಅಂತ ಯಾರು ಯೋಚನೆ ಮಾಡ್ತಿಲ್ಲ. ಸ್ನೇಹಿತರೆ, ಇವತ್ತು ನಮ್ಮ ರಾಜ್ಯದ ಸ್ಥಳೀಯರು ಅಭಿವೃದ್ಧಿ ಆದರೆ, ಇವತ್ತು ನಮ್ಮ ಊರಲ್ಲಿ ಅಂತ ಒಬ್ಬರು ಶೆಟ್ರು ಅಭಿವೃದ್ಧಿ ಆದರೆ, ಒಬ್ಬ ಗೌಡ ಅಭಿವೃದ್ಧಿ ಆದರೆ, ಒಬ್ಬ ಆಚಾರ್ಯ ಅಭಿವೃದ್ಧಿ ಆದರೆ, ಒಬ್ಬ ಮುಸ್ಲಿಮ್ನ ಅಂಗಡಿ ವ್ಯಾಪಾರವನ್ನು ಅಭಿವೃದ್ಧಿ ಆದರೆ, ನಾಳೆ ಸದ್ಯ ಅರ್ಜೆಂಟ್ಗೆ ನಿಮಗೆ ಏನೋ ಮನೆಯಲ್ಲಿ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಮದುವೆಗೆ ಬೇಕು ಅಂದರೆ ಒಂದು ಸಾಲ ಕೊಡ್ತಾನೆ. ಇಲ್ಲ ಏನಾದರೂ ಅನಾರೋಗ್ಯ ಆಗಿ ತಕ್ಷಣ ಆಸ್ಪತ್ರೆಗೆ ಸಿಗಬೇಕಾದ್ರೆ ಅವನು ಸಹಾಯ ಮಾಡ್ತಾನೆ. ನೀವು ಅವನ ಹತ್ರ ಶಾಶ್ವತವಾಗಿ ಅವನ ಹತ್ರ ವ್ಯಾಪಾರ ಮಾಡ್ತಿದ್ರೆ. ಆದರೆ ರಾಜಸ್ಥಾನ್ ಮಾರ್ವಾಡಿ ಹತ್ರ ನೀವು ಇವತ್ತು ಪ್ರತಿಯೊಬ್ಬರು ಅಲ್ಲೇ ಅವರ ಅಂಗಡಿಗಳಲ್ಲಿ ವ್ಯಾಪಾರ ಮಾಡ್ತೀರಾ. ನಾಳೆ ಹೋಗಿ ತಕ್ಷಣ ಅವನಿಗೆ ಒಂದು 10,000 ರೂಪಾಯಿ ಸಾಲ ಕೇಳಿ ಏನಕ್ಕೆ ಕೊಡ್ತಾನೆ? ಕೊಡಲ್ಲ. ಅವನೊಂದು ಸತ್ರು 1 ರೂಪಾಯಿ ಕೊಡಲ್ಲ. ಇನ್ನೂ ಅವ್ರ ಹತ್ರ ಇರೋ ಹಣ ಅವರ ಊರುಗಳಿಂದ ಕರೆಸ್ಕೊಂಡು 1 ರೂಪಾಯಿ ಬಡ್ಡಿಯಲ್ಲಿ ಕೊಟ್ಟು ಅವ್ರ ಊರುಗಳಲ್ಲಿ ಇರುವಂತಹ ಜನರಿಗೆ ಕರೆಸ್ಕೊಂಡು ಅವರು ಅಭಿವೃದ್ಧಿ ಮಾಡ್ತಿದ್ದಾರೆ ಹೊರತು ನಮ್ಮ ಸ್ಥಳೀಯರಿಗೆ ಅಭಿವೃದ್ಧಿ ಮಾಡ್ತಿಲ್ಲ. ನಮ್ಮ ಕನ್ನಡಿಗರಿಗೆ ಯಾರೂ ಅಭಿವೃದ್ಧಿ ಮಾಡಲ್ಲ. ಅವರು 1 ರೂಪಾಯಿ ಸಹಾಯ ಮಾಡಲ್ಲ. ಬದಲಾಗಿ
ಅವರು ಮೊದಲು ವ್ಯಾಪಾರದಲ್ಲಿ ತುಂಬ ₹1 2 ಕಡಿಮೆ ರೀತಿಯಲ್ಲಿ ಹಣ ಮಾಡೋಕ್ಕೆ ಹೋಗ್ತಾರೆ. ಬರ್ತಾ ₹1 ಬೆಲೆದು ₹2 ಹಾಕ್ತಾರೆ. ಅದು ಜನರಿಗೆ ಗೊತ್ತಾಗಲ್ಲ. ಇವತ್ತು ಬಟ್ಟೆಗಳಲ್ಲಿ ಅವರು ತುಂಬ ಲೋಕಲ್ ಬಟ್ಟೆಗಳು ಮಾರೋದಂದರೆ ಮಾರ್ವಾಡಿಗಳು. ಆ ಲೋಕಲ್ ಬಟ್ಟೆಗಳಲ್ಲಿ ಇವತ್ತು ಬ್ರ್ಯಾಂಡ್ ಅಂತ ಹೇಳಿ ಎಷ್ಟು ದುಡ್ಡು ಹೊಡಿತಿದ್ದಾರೋ. ಪೇಂಟಿಂಗ್ಗಳಲ್ಲಿ ಅವ್ರು ನೋಡಿ, ಪೇಂಟ್ಸ್ ಅಂಗಡಿಗಳು ನೋಡಿ, ಅವ್ರು ಏಷ್ಯನ್ ಪೇಂಟ್ ತೊಗೊಳ್ಳಿ ಬ್ರ್ಯಾಂಡೆಡ್ ತೊಗೊಳಕ್ಕೆ ಅವ್ರು ಇಷ್ಟಪಡಲ್ಲ. ಬೇಡ, ಅದು ಸಲೋರಾ ಅಂತೆ, ಯಾವ ಲೋಕಲ್ ಬ್ರ್ಯಾಂಡ್ಗಳಲ್ಲಿ ಹೆಚ್ಚು ಲಾಭ ಇರುತ್ತೆ. ಹಾಗಾಗಿ ಅವರು ಲೋಕಲಕ್ಕೆ ತೊಗೊಳ್ಳಿ ಅಂತ ಜನರಿಗೆ ಹೇಳ್ತಾರೆ. ಅವರು ಏನು ಹೇಳಿದ್ರೆ ಜನ ಅದನ್ನು ಕೇಳ್ತಾರೆ. ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ಅವ್ರು ಮಾರಲ್ಲ, ಯಾಕಂದರೆ ಅದ್ರಲ್ಲಿ ಪ್ರಾಫಿಟ್ ಬರಲ್ಲ ಅಂತ. ಆ ರೀತಿ ಮೋಸ ನಡೀತಿದೆ. ಟೈಲ್ಸ್ ಅಂಗಡಿಗಳು ಬನ್ನಿ, ಅದರಲ್ಲಿ ಅಷ್ಟೇ ಎಲ್ಲ ರೀತಿಗಳಲ್ಲಿ ಇವತ್ತು ನಮ್ಮ ಜನ ಮಾರ್ವಾಡಿಗಳನ್ನು ಬೆಳೆಸ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ರಾಜ್ಯದ ಜನರ ಹಣ ವ್ಯಾಪಾರದ ರೀತಿಯಲ್ಲಿ ಇವತ್ತು ರಾಜಸ್ಥಾನ್ಗೂ ಸಮುದ್ರಗಳ ರೀತಿಯಲ್ಲಿ ಹಾರು ಹೋಗ್ತಾ ಇದೆ. ಕಾಲುವೆಗಳ ಮುಖಾಂತರ, ನದಿಗಳ ಥರ, ದೊಡ್ಡ ಡ್ಯಾಮ್ಗಳ ಥರ ನೀರು ಹಿಂಗೆ ಹರಿದು ಹೋಗುತ್ತೋ ಆ ರೀತಿ ನಮ್ಮ ರಾಜ್ಯದ ಹಣ ವ್ಯಾಪಾರದ ಮೂಲಕವಾಗಿ ರಾಜಸ್ಥಾನಕ್ಕೆ ಹಾದು ಹೋಗ್ತಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ಸ್ಥಳೀಯರಲ್ಲಿ ಇರುವಂತಹ ಗೌಡರು ಉದ್ಧಾರ ಆಗಲ್ಲ, ಶೆಟ್ರು ಉದ್ಧಾರ ಆಗಲ್ಲ, ಆಚಾರ್ಯಗಳು ಉದ್ಧಾರ ಆಗಲ್ಲ. ಇವತ್ತು ಒಗ್ಗಟ್ಟಿರಬೇಕು, ನಮ್ಮ ಒಗ್ಗಟ್ಟಿರಬೇಕು. ಒಂದು ಬಟ್ಟೆ ಅಂಗಡಿ ಒಳ್ಳೆ ಬಟ್ಟೆ ತೊಗೊಳ್ಳೋಣ ಅಂದರೆ ನಮ್ಮ ಸ್ಥಳೀಯರು ಯಾರೂ ಅಭಿವೃದ್ಧಿ ಆಗಲ್ಲ, ಅಭಿವೃದ್ಧಿ ಆಗಿ ಬಿಡಲ್ಲ. ಇವರು ಆರ್ತಿ ಯೂನಿಯನ್ ಇರುತ್ತೆ, ಆ ರೀತಿ ಅವರು ಜನರಿಗೆ ಕೈ ಹಿಡಿತಾರೆ. ಅವ್ರದ್ದು ನ್ಯಾಕ್ ಹೆಂಗೆ ಗೊತ್ತಾ, ಅಂಗಡಿಗೆ ಬಂದ ತಕ್ಷಣ ಟೀ ತರಿಸೋದು, ನೀರು ಕೊಡೋದು, ನೀರು ಕುಡಿತೀರ, ಟೀ ತರ್ತೀರ ಅಂಥೇಳಿ ಆ ಥರ ಇರ್ತಾರೆ. ಬೆಳಗ್ಗೆ 10 ಗಂಟೆಗೆಲ್ಲ 6 ಗಂಟೆಗೆಲ್ಲ ಅಂಗಡಿ ತೆಗಿತಾರೆ, ಸಂಜೆ 6 ಗಂಟೆವರೆಗೂ 9 ಗಂಟೆವರೆಗೂ ಅಂಗಡಿ ತೆಗೆಯಲ್ಲ. ಆದರೆ ನಮ್ಮ ಸ್ಥಳೀಯರು ನಿರ್ಲಕ್ಷ್ಯ ಮಾಡ್ತಾರೆ. 9 ಗಂಟೆಗೆ ತೆಗೆಯೋದು, 6 ಗಂಟೆಗೆ ಮುಚ್ಕೊಂಡು ಹೋಗೋದು, ಎಲ್ಲಿ ಹೋಗ್ತಾರೆ ಬಿಡು ಅಂತ. ಇವತ್ತು ಅದನ್ನು ವೀಕ್ನೆಸ್ ತಿಳ್ಕೊಂಡು ಇವತ್ತು ರಾಜಸ್ಥಾನವರು ಹೆಚ್ಚು ಹಣ ಮಾಡ್ತಿದ್ದಾರೆ. ಈಗಲಾದರೂ ನಮ್ಮ ಸ್ಥಳೀಯರ ಹತ್ರ ವ್ಯಾಪಾರ ಮಾಡೋದು ಕಲ್ತ್ಕೊಳ್ಳಿ. ನಿಮಗೆ ಬಂಗಾರ ಬೇಕಾದರೆ ನಮ್ಮ ಲೋಕಲಲ್ಲಿರುವಂತಹ ಊರುಗಳಲ್ಲಿ ಆಚಾರ್ಯಗಳ ಅಂಗಡಿಗಳಲ್ಲಿ ಕೊಂಡ್ಕೊಳ್ಳಿ, ಸೆಟ್ರ್ಗಳ ಅಂಗಡಿಗಳಲ್ಲಿ ಕೊಂಡ್ಕೊಳ್ಳಿ. ಒಂದು ಬಟ್ಟೆ ಬೇಕಾದರೆ ನಮ್ಮ ಸ್ಥಳೀಯರ ಕರ್ನಾಟಕ ರಾಜ್ಯದ ಜನರಲ್ಲಿ ವ್ಯಾಪಾರ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ವ್ಯಾಪಾರದ ಮೂಲಕ ನಿಮ್ಮ ಶಾಶ್ವತವಾಗಿ ನಮ್ಮ ಸ್ಥಳೀಯರ ಹತ್ರ ವ್ಯಾಪಾರ ಮಾಡಿ. ಒಬ್ಬ ಶೆಟ್ರ, ಗೌಡ್ರ, ಯಾರೇ ಒಬ್ಬರ ಅಂಗಡಿಯಲ್ಲಿ ಲೋಕಲ್ ಅವ್ರ ಹತ್ರ ನಾಳೆ ದಿವಸ ಏನಾದರೂ ಸಹಾಯ ಬೇಕಾದರೆ, ಅರ್ಜೆಂಟ್ಗೆ ಏನಾದರೆ ನಿಮಗೆ ಹಣ ಬೇಕಾದರೆ ಆತ ಕೊಡ್ತಾನೆ. ನಮ್ಮ ಅಂಗಡಿ ಬಿಟ್ಟರು ಎಲ್ಲಿ ಹೋಗಲ್ವೋ ಅಂತ ಹೇಳಿ ಕೊಡ್ತಾನೆ. ಆದರೆ ಇವತ್ತು ರಾಜಸ್ಥಾನ ಅಂಗಡಿಗಳಲ್ಲಿ ನೀವು ಯಾವಾಗ ಶಾಶ್ವತ ವ್ಯಾಪಾರ ಮಾಡ್ತೀರೋ ಅರ್ಜೆಂಟ್ಗೆ ನಿಮಗೆ ₹1 ಸಾಲ ಸಿಗಲ್ಲ. ಅರ್ಥ ಮಾಡ್ಕೊಳ್ಳಿ, ದಯಮಾಡಿ ಮೋಸ ಹೋಗಬೇಡಿ. ಇವತ್ತು ನಮ್ಮ ರಾಜ್ಯದ ಹಣ ಎಲ್ಲ ವ್ಯಾಪಾರದ ಮೂಲಕ ಸೇಟಿಗಳಿಗೆ ಹೋಗ್ತಾ ಇದ್ದಾರೆ. ಇವತ್ತು ಒಬ್ಬರದ್ದು ಮೊದಲು ಬರ್ತಾರೆ, ಒಬ್ಬರಿಂದ ಅವರು ಬೆಳೀತಾ ಅವ್ರ ಕಡೆಯವ್ರಿಗೆ 4 ಜನ 6 ಜನ. ಇವತ್ತು ನೋಡಿ, ಟೀ ಮಾರೋನಿಂದ ಹಿಡಿದು ಪ್ರತಿಯೊಂದು ರೀತಿಯಲ್ಲಿ ಪಾನಿಪುರಿ ಮಾರೋದು, ಗೋಲ್ಗಪ್ಪ ಮಾರೋದು, ಪ್ರತಿಯೊಂದು ರೀತಿಯಲ್ಲಿ ಲೂಟಿ ಹೊಡಿತಿದ್ದಾರೆ ದುಡ್ಡವರು ವ್ಯಾಪಾರದ ಮೂಲಕ. ಇವತ್ತು ನಮ್ಮ ಜನ ಕೂಡ ವ್ಯಾಪಾರದ ಕಡೆಗೆ ಬರಬೇಕು. ಒಂದಿಬ್ಬರು ಗಂಡು ಮಕ್ಕಳಿದ್ದಾರೆ ಅಂದರೆ ಒಬ್ಬನಿಗೆ ವ್ಯಾಪಾರಕ್ಕೆ ಹಾಕಬೇಕು, ಇನ್ನೊಬ್ಬನಿಗೆ ವಿದ್ಯಾಭ್ಯಾಸ ಸಿಕ್ಕಿಲ್ಲ ಅಂದರೆ ರೈತರಾಗಿ ಏನೋ ಒಂದು ಮಾಡಬೇಕು ಹೊರತು ವ್ಯಾಪಾರದ ಕಡೆಗೆ ಗಮನ ಹಾಕಬೇಕು. ಅವ್ರು ನೋಡಿ ಆದರೂ ಕಲಿಬೇಕು ನಮ್ಮ ಸ್ಥಳೀಯರಂತ ಹೇಳ್ತಾ, ಈ ಸುದ್ದಿಯಲ್ಲಿ ಪ್ರತಿಯೊಬ್ಬರಿಗೂ ಅನುಕೂಲಕರವಾಗಲಿ. ನಮ್ಮ ರಾಜ್ಯದ ಜನರಲ್ಲಿ ನಮ್ಮ ರಾಜ್ಯದ ಜನರೇ ಅಭಿವೃದ್ಧಿ ಆಗಬೇಕು. ನಮ್ಮ ರಾಜ್ಯದ ಜನರೇ ನಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಹೊರತು ಬೇರೆ ರಾಜ್ಯಗಳಿಂದ ಬಂದು ಇವತ್ತು ಲೂಟಿ ಹೊಡಿತಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು. ದಯಮಾಡಿ ನಾನು ಕೈ ಮುಗಿದು ಕೇಳೋದು ಒಂದೇನೆಂದರೆ, ನಾಳೆಯಿಂದಾದರೂ ನೀವು ಏನಾದರೂ ಅಂಗಡಿ ವ್ಯಾಪಾರ ಮಾಡೋಕ್ಕೆ, ಬಟ್ಟೆ ಆಗಲಿ, ಚಪ್ಪಲಿ ಆಗಲಿ, ಇಲ್ಲ ಒಂದು ಬಂಗಾರ ಆಗಲಿ, ನಮ್ಮ ಸ್ಥಳೀಯರ ಅಂಗಡಿಗೆ ಹೋಗಿ ₹1 ಜಾಸ್ತಿ ಆಗಿದ್ರು ಪರವಾಗಿ, ಜಾಸ್ತಿ ಕೇಳ್ತಾನೆ, ನೀವು ಹೋಗಿ ಹೇಳಿ, ನೋಡಿ ಅವ್ರು ಮಾರ್ವಾಡಿ ಅಷ್ಟು ಕಡಿಮೆ ಕೊಡ್ತಾನೆ, ಅದೇ ರೇಟ್ ನೀನು ಯಾಕೆ ಕೊಡಬಾರ್ದು ಅಂತ ಪ್ರಶ್ನೆ ಕೇಳಿ. ಆದರೆ ವ್ಯಾಪಾರ ನಮ್ಮ ಸ್ಥಳೀಯರಲ್ಲೇ ವ್ಯಾಪಾರ ಮಾಡಿ ಅಂತ ಹೇಳ್ತಾ, ಈ ಸುದ್ದಿಯನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನಮ್ಮ ರಾಜ್ಯವನ್ನು ಅಭಿವೃದ್ಧಿ ಮಾಡೋಣ, ನಮ್ಮ ರಾಜ್ಯದ ಜನರನ್ನು ಅಭಿವೃದ್ಧಿ ಮಾಡೋಣ ಅಂತ ಹೇಳ್ತಾ, ಈ ಸುದ್ದಿ ಮುಖಾಂತರವಾಗಿ ನಿಮ್ಮಲ್ಲಿ ಒಂದು ಮನವರಿಕೆ ಮಾಡಿಕೊಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.